ಸರಿತಾ, ನಿಂದಕ್ಕೆ ಎಲ್ಲಿದೆಯಾ? ಆಂಟಿ, ಅಡುಗೆ ಮನೆಯಲ್ಲಿದ್ದೀನಿ, ಇಲ್ಲೇ ಬನ್ನಿ. ನಿಂದಕ್ಕೆ ಏನ್ ಮಾಡ್ತಿದ್ಯಾ ಸರಿತಾ? ಆಂಟಿ, ಏನಾದ್ರು ಅಡುಗೆ ಮಾಡೋಣ ಅನ್ಕೊಂಡೆ. ರಾತ್ರಿಗೆ ಅಡುಗೆ ಬೇಕೇ ಬೇಕಲ್ವಾ? ಏನ್ ಅಡುಗೆ ಮಾಡ್ತೀಯಾ? ಆಂಟಿ, ಮನೇಲಿ ಒಂದಷ್ಟು ಸೀಮೆ ಬದನೆಕಾಯಿ ಇದೆ. ಸೀಮೆ ಬದನೆಕಾಯಿ ಹಾಕಿ ಸಾಂಬಾರ್ ಮಾಡೋಣ ಅಂತ. ನಿಂದಕ್ಕೆ ಅದು ಹೇಗೆ ಮಾಡೋದು ಅಂತ ಗೊತ್ತಾ? ಆಂಟಿ, ಅದೇ ಅವತ್ತು ಹೇಳ್ಕೊಟ್ಟಿದ್ರಲ್ಲ, ಬೇಳೆ ಸಾಂಬಾರು. ಬೇಳೆ ಬದಲು ಹೆಸರು ಕಾಳು ಹಾಕೋದು, ಕರೆಕ್ಟ್ ಅಲ್ವಾ? ಆಂಟಿ, ನನ್ಗೆ ಇನ್ನೊಂದು ನೆನಪಿದೆ. ಅಮ್ಮ ಬೇಳೆ ಬದಲು ಹೆಸರು ಕಾಳನ್ನ ಹಾಕ್ತಿದ್ರು ಈ ಸಾಂಬಾರ್ಗೆ. ಗುಡ್ ಗುಡ್, ಪರವಾಗಿಲ್ಲ, ಎಲ್ಲಾನು ಇಂಪ್ರೂವ್ ಮಾಡ್ಕೊಬಿಟ್ಟಿದ್ಯಾ? ಆಂಟಿ, ನೀವೇನಾದ್ರು ಹೇಳ್ಕೊಡ್ಲಿಲ್ಲ ಅಂದಿದ್ರೆ ನನಗೆ ಏನು ಗೊತ್ತೇ ಆಗ್ತಾ ಇರಲಿಲ್ಲ. ಪರವಾಗಿಲ್ಲ ಸರಿತಾ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನಂಟಿ? ನೀನು ಸಾಂಬಾರು ಮಾಡಿಟ್ಟು ಬಾ, ನಾನು ಹಾಲಲ್ಲಿ ಕೂತಿರ್ತೀನಿ. ಸರಿ ಆಂಟಿ, ಕೂತೀರಿ, ಹಾಲಲ್ಲಿ ಬರ್ತೀನಿ. ಆಂಟಿ ಎಷ್ಟು ಒಳ್ಳೆಯವರು, ನಮ್ಗೆ ಎಷ್ಟು ಚೆನ್ನಾಗಿ ಕನ್ಸನ್ನು ತೋರಿಸ್ತಾರೆ ಅಲ್ವಾ? ಸದ್ಯ ಎಲ್ಲನೂ ರೆಡಿ ಮಾಡಿದ್ದೀನಿ, ಆದರೆ ಟೇಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ನಿಮಗೆ ಒಂದು ವಿಷಯ ಹೇಳ್ತೀನಿ, ನೀನು ಬೇಜಾರು ಮಾಡ್ಕೋಬಾರ್ದು. ಹೇಳಿ ಆಂಟಿ, ಪರವಾಗಿಲ್ಲ, ಏನೇ ಇದ್ರೂ ನಾನು ಆಕ್ಸೆಪ್ಟ್ ಮಾಡ್ತೀನಿ. ಏನಿಲ್ಲ, ನಂದಕ್ಕೆ ಊರಲ್ಲಿರಲ್ಲ ಅಂದರೆ ನೀನೇನು ಮಾಡ್ತೀಯ ಅಂತ ನಾನು ಕೇಳ್ತಿದ್ದೆ ಅಲ್ವಾ? ಅದೇ ಥರ ಈಗ ನಾನು ಏನೋ ಹೇಳಕ್ಕೆ ಬಂದಿದ್ದೀನಿ. ಏನಂದರೆ ಇನ್ನೊಂದು 15 ಡೇಸಲ್ಲಿ ನಮ್ಮದಕ್ಕೆ ನನ್ನ ಫ್ಯಾಮಿಲಿಗೆ ಊರಿಗೆ ಹೋಗ್ತಾ ಇದ್ದೀವಿ. ಆಂಟಿ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಅದು ವಿತಿನ್ 15 ಡೇಸು. ನೋಡ್ತಾ ನೋಡ್ತಾ ನಂದಕ್ಕೆ ಬೇಜಾರಾಗುತ್ತೆ ಈಗ ನೀನು ಹತ್ರ. ನೀನು ಸಮಾಧಾನ ಮಾಡ್ಕೋಬೇಕು ಸರಿತಾ, ಈ ಥರ ಅಳಬಾರ್ದು. ಆಂಟಿ ಆಂಟಿ, ನೀವೆಷ್ಟು ಒಳ್ಳೆಯವರು. ಅಪ್ಪ ಅಮ್ಮ ಈಗ ತಾನೇ ತೀರೋಗಿದ್ದಾರೆ. ಈ ಟೈಮಲ್ಲಿ ನೀವು ಹೋಗಲೇಬೇಕಾ? ನಮ್ದಕ್ಕೆ ಹತ್ರ ಬಾಯಿ. ನಿಮ್ದಕ್ಕೆ ಸಮಾಧಾನ ಮಾಡ್ಕೋಬೇಕು ಸರಿತಾ. ನೀನು ತುಂಬ ಸ್ಟ್ರಾಂಗ್ ಗರ್ಲ್. ನೀನು ಧೈರ್ಯ ತಗೋಬೇಕು ಎಲ್ಲದಕ್ಕೂ. ಈ ಥರ ಹತ್ರ ಹೇಗೆ ಆಂಟಿ? ಆದರೂ ಇದೆಲ್ಲ ತಗೊಳ್ಬೇಕು ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ನೀವು ಅಂಕಲು ಇಷ್ಟು ಒಳ್ಳೆಯವರು. ಪಿಂಟು ಚೆನ್ನಾಗಿ ಆಟ ಆಡ್ತಿದ್ದ ಶ್ರಾವ್ಯನ ಜೊತೆ. ಬಟ್ ಏನು ಮಾಡಲಿ? ಅಳದ್ ನಿಲ್ಸು ಮಗಳೇ. ಸರಿ ಆಂಟಿ, ಆಯ್ತು. ಶ್ರಾವ್ಯ ಅಥವಾ ಭುವನ್ ಬಂದರೆ ಅವ್ರಿಗೆ ಅನುಮಾನ ಬರುತ್ತೆ. ಇದು ಸರಿತಾ ಅಂದೆ. ನಮ್ದಕ್ಕೆ ಸರಿತಾ ತುಂಬ ಒಳ್ಳೆಯವಳು, ತುಂಬ ಸ್ಟ್ರಾಂಗ್. ನೋಡಿದ್ಯಾ ಈಗ ಎಷ್ಟು ಚೆನ್ನಾಗಿದೆ ಮುಖ. ಇದೇ ಥರ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು. ನಿಂದಕ್ಕೆ ಈ ಥರನೇ ಇರ್ತೀಯ ಅಲ್ವಾ? ಸರಿ ಆಂಟಿ, ಆಯಿತು, ಖುಷಿಯಾಗಿರ್ತೀನಿ. ಆಂಟಿ, ಆದರೆ ಒಂದು ಮಾತು, ಇನ್ನೊಂದು 2-3 ಡೇಸಲ್ಲಿ ನ್ಯೂ ಇಯರ್ ಬರುತ್ತೆ. ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಟ್ ಮಾಡೋಣ ಪ್ಲೀಸ್? ಸರಿ ಸರಿತಾ, ನಿಂದಕ್ಕೆ ಏನು ಹೇಳ್ತೀಯೋ ಅದೇ ಆಗಲಿ. ಅಂಕಲ್ಗೆ ಹೇಳಿ ನ್ಯೂ ಇಯರ್ ಪಾರ್ಟಿನ ಅರೇಂಜ್ ಮಾಡ್ತೀನಿ, ಓಕೆನಾ? ಥ್ಯಾಂಕ್ಸ್ ಆಂಟಿ, ತುಂಬಾ ಖುಷಿ ಆಯಿತು. ನಾನು ಯಾಕೆ ಹೇಳಿದೆ ಅಂದರೆ ನೀವಿನ್ನು ಯಾವಾಗ ಸಿಗ್ತೀರೋ ನನಗೆ ಗೊತ್ತಿಲ್ಲ. ಅದರಿಂದ ಈ ನ್ಯೂ ಇಯರ್ ಪಾರ್ಟಿನ ನಿಮ್ಮ ಜೊತೆ ಮಾಡ್ತೀನಿ. ಆಯಿತು ಸರಿತಾ, ನಿಂದಕ್ಕೆ ಏನಾಗುತ್ತೋ ಅದೇ ಮಾಡು, ಸರಿನಾ? ನಾನು ಅಂಕಲ್ ಹತ್ರ ಮಾತಾಡ್ತೀನಿ. ಈಗ ನನಗೆ ತುಂಬಾ ಖುಷಿ ಆಗ್ತಿದೆ ಆಂಟಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೀವು ಅಂದರೆ ನನಗೆ ತುಂಬ ಇಷ್ಟ. ಈಗ ಊಟಕ್ಕೆ ಎಲ್ಲ ರೆಡಿ ಆಗಿದೆಯಾ? ಹ್ಞೂ ಆಂಟಿ, ಎಲ್ಲ ಆಗಿದೆ, ರೆಡಿ ಆಗಿದೆ. ಟೇಬಲ್ ಮೇಲೆ ಒಂದು ಇಡಬೇಕಷ್ಟೆ. ಭುವನ್ ಏನು ಮಾಡ್ತಿದ್ದಾನೆ? ಭುವನು ಹೋಮ್ವರ್ಕ್ ಬರ್ಕೊಳ್ತಿದ್ದಾನೆ. ಆಂಟಿ, ಅವ್ರ ಮ್ಯಾಮ್ ಭುವನ್ ಬಗ್ಗೆ ಹೇಳಿದಾಗ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ತುಂಬ 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 ಖುಷಿ ಆಗ್ತಿತ್ತು. ಯಾಕಂದರೆ ನನ್ನ ತಮ್ಮ ಇಷ್ಟೊಂದು ಚೆನ್ನಾಗಿ ಓದ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೌದು ಸರಿತಾ, ನಮ್ಮದಕ್ಕೆ ತುಂಬಾ ಖುಷಿ ಆಯಿತು ಕೇಳಿ. ಬನ್ನಿ ಆಂಟಿ, ನೀವು ಊಟ ಮಾಡಿ. ರಾತ್ರಿಗೆ ಇನ್ನೂ ಟೈಮ್ ಇದೆ, ಈಗಲೇ ಊಟ ಮಾಡಿದ್ರೆ ರಾತ್ರಿಗೆ ಏನು ಊಟ ಮಾಡಲಿ? ಸರಿ ಆಂಟಿ, ಆಯಿತು, ನಿಮ್ಮ ಇಷ್ಟ. ಇದು ನಮ್ಮದಕ್ಕೆ ಸರಿತಾ ಅಂದರೆ. ನಮ್ಮದಕ್ಕೆ ಸರಿತಾ ತುಂಬಾ ಸ್ಟ್ರಾಂಗ್. ಈ ಥರನೇ ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು. ನಂದಕ್ಕೆ ಪುನಃ ಒಂದು ಮಾತು ಹೇಳ್ತೀನಿ ಸರಿತಾ, ಬೇಜಾರು ಮಾಡ್ಕೋಬೇಡ. ಏನಂದರೆ ನಿನಗೆ ನನಗಪ್ಪ ಇಲ್ಲ ಅಮ್ಮ ಇಲ್ಲ ಅನ್ನೋ ಕೊರಗು ನಿನಗೆ ಬೇಡ. ನೀನು ಯಾಕೆ ಕೊರಗಬೇಕು ಹೇಳು? ಅಲ್ಲದೆ ನೀನು ತಂದೆ ತಾಯಿಯಾಗಿ ನಿನ್ನ ತಮ್ಮಗೆ ನಿನ್ನ ತಂಗಿಗೆ ನೀನು ಇರಬೇಕು ಅಲ್ವಾ? ನೀನು ಅವರಿಬ್ಬರಿಗೆ ಧೈರ್ಯ ತುಂಬಬೇಕು. ಆಗಲೇ ಅವರಿಬ್ಬರು ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಆಯ್ತು ಆಂಟಿ, ಇನ್ಮೇಲೆ ಅವಲ್ಲ. ಇದು ನಮ್ಮದಕ್ಕೆ ಸರಿತಾ ಅಂದರೆ. ಆಂಟಿ, ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಣ. ಸರಿ, ನಮ್ಮದಕ್ಕೆ ಅಂಕಲ್ ಹತ್ರ ಮಾತಾಡ್ತೀನಿ. ನನ್ನ ಮಗಳು ಖುಷಿಯಾಗಿರೋದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಭಾನುವಾರ ನೀವು ತುಂಬಾ ಒಳ್ಳೆಯವರು. ನನ್ನ ಮಕ್ಕಳು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಆಂಟಿ, ನೀವು ಯಾವ ಯೋಚನೆನೂ ಇಲ್ಲದೆ ಊರಿಗೆ ಹೊರಡಿ ಆಂಟಿ. ಇದೇನು ಹೇಗೆ ಹೇಳ್ತಿದ್ದಾಳೆ ಆಂಟಿ, ಊರಿಗೆ ಹೊರಡಿ ಅಂತ? ಇದಕ್ಕೆ ನನಗೆ ಏನಾಯ್ತು? ಸರಿತಾ, ನಂದಕ್ಕೆ ತುಂಬಾ ಖುಷಿ ಆಗ್ತಿದೆ. ನೀನೇ ನನ್ನ ಖುಷಿಯಾಗಿ ಕಳಿಸ್ಕೊಡ್ತಿದೀಯ. ಏನಿಹೋ ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿನ್ಗೆ ಒಳ್ಳೇದಾಗಲಿ ಮಗಳೇ. ಆಂಟಿ, ಟ್ರಾನ್ಸ್ಫರ್ ಅಂತಿದ್ದೀರಾ, ಸುತ್ತಮುತ್ತ ಹುಷಾರು. ಆ ಥರ ಏನೂ ಇಲ್ಲ ಸರಿತಾ, ನಮ್ಮದಕ್ಕೆ ಊರಲ್ಲಿ ಸ್ವಂತ ಮನೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓ ಹೌದಾ, ಸರಿ ಆಂಟಿ, ಆಯಿತು. ಇದು ಸ್ವಂತ ಮನೆನಾ ಬಾಡಿಗೆ ಮನೆನಾ? ಸ್ವಂತ ಮನೆ ಆಂಟಿ, ಇದು ಹಾಕಿದ್ರೆ ಸರಿ. ಅಯ್ಯೋ ಇದೇನಪ್ಪ, ಅಟ್ಲೀಸ್ಟ್ ಇವರಿದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನಿದ್ದೆ.
ಆದ್ರೆ ಇವರು ಹೊಟ್ಟೋದ್ರೆ ನನ್ನ ಮಕ್ಳ ಗತಿ ಏನು? ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ಅಯ್ಯೋ, ನನ್ನ ಮಕ್ಳ ಕತೆ ಏನಪ್ಪ ದೇವ್ರೆ. ಇನ್ನೊಂದು ತೊಂದರೆ ಬೇರೆ, ಈ ಮನೆ ಮೇಲೆ ಲೋನ್ ತಗೊಂಡಿದ್ದೀವಿ. ಲೋನ್ ಏನಾದ್ರು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಮನೆ ಸೀಸ್ ಆಗುತ್ತೆ. ದೇವ್ರೆ, ಏನಪ್ಪ ಮಾಡೋದು? ನನ್ನ ಮಕ್ಳ ಕಷ್ಟನ ನೆನ್ಸ್ಕೊಂಡ್ರೆ ಒಂದು ಸರಿ ಅಲ್ಲಿ ಕೇಳಿ ನೋಡ್ತೀನಿ, ನನ್ನ ಮಕ್ಳಿಗೆ ನನ್ನಿಂದ ಸಹಾಯ ಮಾಡೋಕ್ಕಾಗ್ಬೋದಾ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಭಾನು ಆಂಟಿ ಟ್ರಾನ್ಸ್ಫರ್ ಆಗಿ ಹೊರಗಡೆ ಹೋಗ್ತಿದ್ದಾರೆ. ಅವ್ರು ಟ್ರಾನ್ಸ್ಫರ್ ಆಗಿ ಹೊರಗಡೆ ಹೋಗ್ತಾ ಇರೋದ್ರಿಂದ ನನಗೇನಾದ್ರು ತೊಂದರೆನಾ ಅಂತ ಆಂಟಿ ಕೇಳೋದಕ್ಕೋಸ್ಕರ ಬಂದಿದ್ರು. ಆದರೆ ನನಗೊಂದು ಸ್ವಲ್ಪ ಬೇಜಾರಾಯಿತು. ಆದರೂ ಪರವಾಗಿಲ್ಲ, ನೋಡೋಣ ಮುಂದೆ ಏನೇನಾಗ್ಬೋದು ಅಂತ. ನಿಮಗೆ ಸ್ಟೋರಿ ಇಷ್ಟ ಆಗ್ತಾ ಇದೆಯಾ? ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ಸ್ ಕೊಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.